ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ 7th ಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ವರ್ಕೌಟ್ ಬ್ಲಾಗ್ನ. ಹಾಗೆ ಈ ಹೆಲ್ತಿ ಡ್ರಿಂಕ್ನ ಕುಡಿದ್ಬಿಟ್ಟು ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ಜೀರಾ ವಾಟರ್ನ ಕೂಡ ತಗೊಳ್ತಿದ್ದೀನಿ. ಡ್ರಿಂಕ್ ಕುಡ್ದಾದ್ಮೇಲೆ ಜೀರಾ ವಾಟರ್ನ ಮುಗಿಸ್ಕೊಳ್ಳೋಣ. ನೀವು ಕಷ್ಟಪಡಬೇಕು, ವರ್ಕೌಟ್ ಮಾಡಬೇಕು, ಆಗನೇ ನಿಮಗೆ ರಿಸಲ್ಟ್ ಬರೋದು. ಸುಮ್ಮನೆ ನಿಮಗೆ ರಿಸಲ್ಟ್ ಬರೋದಿಲ್ಲ. ಯಾವುದನ್ನೇ ಮಾಡಿದರೂ ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ಮಾಡಿ, ಆಗ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಈಗ ಫುಲ್ ಡ್ರಿಂಕ್ನ ಖಾಲಿ ಮಾಡಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಮಾಮೂಲಿಯಾಗಿ ಡೈಲಿ ಮಾಡೋ ಥರನೇ ವರ್ಕೌಟ್ನ ಮಾಡಿದ್ದೀನಿ. ಫಸ್ಟು ವಾರ್ಮಪ್ನ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟು ಈ ರೀತಿ ರನ್ನಿಂಗ್ ಟೈಪ್ ಮಾಡಿಕೊಂಡು ಆನಂತರ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬಾಡಿ ಫುಲ್ ಫ್ರೀ ಆಗಬೇಕಲ್ವ, ಹಾಗಾಗಿ ವಾರ್ಮಪ್ನ ಮಾಡ್ಕೋಬೇಕು ಫಸ್ಟು. ನಿಮಗೆ ಫಸ್ಟು ಸ್ಟಾರ್ಟಿಂಗ್ 20 ಡೇಸ್ ರಿಸಲ್ಟ್ ಬರದೇ ಇರ್ಬೋದು. 1 ಮಂತ್ ನೀವು ಕಂಟಿನ್ಯೂಯಸ್ ಆಗಿ ಮಾಡಿದರೆ ಪಕ್ಕ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ನೀವು ಮಧ್ಯದಲ್ಲೇ ಅದು ಇದು ತಿನ್ನೋದು, ಆಯಿಲ್ ಐಟಮ್ಸ್ ಎಲ್ಲ ತಿನ್ನೋದು ಮಾಡಿದರೆ ನಿಮಗೆ ರಿಸಲ್ಟ್ ಬರೋದೇ ಇಲ್ಲ. ಕಂಟಿನ್ಯೂಯಸ್ ಆಗಿ ನೀವು ಮಾಡ್ತಾ ಹೋದರೆ ನಿಮಗೆ ಒಂದಲ್ಲ ಒಂದಿನ ರಿಸಲ್ಟ್ ಬಂದೇ ಬರುತ್ತೆ. 100 ಗ್ರಾಮ್ ಕಮ್ಮಿ ಆದ್ರೂ ಅದು ಕಮ್ಮಿನೇ, 50 ಗ್ರಾಮ್ ಕಮ್ಮಿ ಆದ್ರೂ ಅದು ಕಮ್ಮಿನೇ. ಇದೇ ರೀತಿ ನೀವು ಡೈಲಿ ವರ್ಕೌಟ್ ಮಾಡೋದ್ರಿಂದ, ಡಯಟ್ ಫಾಲೋ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ನಿಮಗೆ ಬೇಗನೆ ಬರುತ್ತೆ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಎಕ್ಸಸೈಸ್ಗಳನ್ನ ಮಾಡಿಕೊಂಡೆ. ಹಾಗೆ ಸ್ಟ್ರೆಸ್ ಆಗುವಂಥ ಎಕ್ಸಸೈಸ್ಗಳನ್ನೇ ಮಾಡಿಕೊಂಡೆ, ಅಂದರೆ ಬಾಡಿಗೆ ಫುಲ್ ಎಕ್ಸಸೈಸ್ ಆಗುವಂಥದ್ದನ್ನು. ಈ ರೀತಿ ನೀವು ಕೂಡ ವರ್ಕೌಟ್ನ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆನಾದರೂ ಮಾಡಬೇಕು ದಿನಕ್ಕೆ. ಮಾರ್ನಿಂಗ್ 7 o'clock 7:30ವರೆಗೂ ಮಾಡಿ, 7:30 8 o'clock ಮಾಡಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ಬ್ರಷ್ ಮಾಡಿ ಡ್ರಿಂಕ್ನ ಏನಾದರೂ ಕುಡಿದು ಅಥವಾ ಬಿಸಿ ನೀರನ್ನಾದರೂ ಕುಡಿಬೋದು, ಉಗುರು ಬೆಚ್ಚಗಿನ ನೀರನ್ನ. ಫಸ್ಟು ಖಾಲಿ ಹೊಟ್ಟೆಗೆ ಏನಾದರೂ ಕುಡಿಬೇಕು, ಆನಂತರ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು. ಹಾಗೆಯೇ ಸ್ಟಾರ್ಟ್ ಮಾಡಿಬಿಡಿ, ಹೊಟ್ಟೆನೂ ಬಂದುಬಿಡುತ್ತೆ. ಹಾಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಇದು ಕಾಲು, ಲೆಗ್ ಮತ್ತು ಬೆಲ್ಲಿ ಫ್ಯಾಟ್ ಅನ್ನೋದು ಕಮ್ಮಿ ಆಗುತ್ತೆ ತುಂಬಾ. ಹಾಗೆ ಹೀಗೆ ಬಗ್ಗಿ ಮಾಡೋ ಎಕ್ಸಸೈಸಿಂದ ನಿಮಗೆ ಬ್ರೆಸ್ಟು ಮತ್ತು ಇದೇನು ಸೊಂಟ ಸುತ್ತ ಅಳತೆ ತುಂಬಾ ಬೇಗನೆ ಕಮ್ಮಿ ಆಗುತ್ತೆ. ಇದು ಲೆಗ್ಗೆ ಎಕ್ಸಸೈಸ್ ಮಾಡ್ತಿರೋದು. ಫಸ್ಟ್ ಡೇ ಟ್ರೈ ಮಾಡ್ತಿದ್ದೀನಿ, ಸ್ವಲ್ಪನೇ ಬೆಂಡ್ ಆಗೋಕ್ಕಾಯ್ತು. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನಾವು ಏನೇ ಮಾಡಿದರೂ ಮಕ್ಕಳು ನಮ್ಮನ್ನು ನೋಡಿನೇ ಕಲಿತಾರೆ. ನಾನಂತ ಅವಳಿಗೆ ವಿಡಿಯೋ, ಫೋನ್ ಅದರಿಂದ ದೂರನೇ ಇಡ್ತೀನಿ. ಆದರೂ ಕೂಡ ಅವಳು ನಾನು ಮಾಡೋದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ನಾನು ಏನು ವೀಡಿಯೋ ಮಾಡೋಕ್ಕೆ ಫೋನ್ ತೊಗೊಂಡ್ರೆ ಅವಳು ಕೂಡ ಫೋನ್ ತೊಗೊಂಡು ಬರ್ತಾಳೆ ವೀಡಿಯೋ ಮಾಡೋಕ್ಕೆಲ್ಲ. ಅದರಿಂದ ಸ್ವಲ್ಪ ದೂರನೇ ಇಡಬೇಕು ಅಂತ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಹಾಗಾಗಿ ಪಾಪುನ ಜಾಸ್ತಿ ವೀಡಿಯೋಗೆ ಅಥವಾ ಅವಳನ್ನ ಅದೇನು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿಸೋದು ಆ ಥರ ಎಲ್ಲ ಮಾಡೋದಿಲ್ಲ. ಇವತ್ತು ಸ್ವಲ್ಪ ವರ್ಕೌಟ್ನ ಬೇಗನೆ ಮುಗಿಸ್ಕೊಂಡೆ. ಪಾಪು ಬೇರೆ ಎದ್ದು ಬಂದಿದ್ದಲ್ಲ, ಚಳಿ ಆಗ್ತಿತ್ತು. ಹಾಗಾಗಿ ಅವಳನ್ನ ಒಳಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಬೇಗನೆ ಮುಗಿಸ್ಕೊಂಡೆ. ನೀರು ಕುಡಿದು ಲಾಸ್ಟಿಗೆ ವರ್ಕೌಟ್ನ ಸ್ಟಾಪ್ ಮಾಡಿದೆ. ನೀರನ್ನ ಜಾಸ್ತಿನೇ ಕುಡೀರಿ ನೀವು. ಹೆಚ್ಚಾಗಿ ಯಾವಾಗ ಟೈಮ್ ಸಿಗ್ತಿರುತ್ತೋ ಆವಾಗೆಲ್ಲ ಒಂದೊಂದು ಗ್ಲಾಸ್ ನೀರನ್ನ ಕುಡಿತಲೇ ಇರಿ. ಹಾಗೆ 11 o'clockಗೆ ನಾನು ಪೊಮೊಗ್ರಾನೇಟ್ ಜ್ಯೂಸನ್ನ ತೊಗೊಂಡೆ. ಹಾಗೆ ವಿತ್ ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ನಾನು ರೊಟ್ಟಿನ ಮಾಡ್ಕೊಳ್ಳೋಣ ಅಂದ್ಕೊಂಡು ರೊಟ್ಟಿ ಮಾಡ್ಕೊಳ್ತಿದ್ದೆ. ಅದು ರೊಟ್ಟಿನ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸೋಣ ಅನ್ನಿಸ್ತು. ಇದಕ್ಕೆ ನಾನು ಬಿಸಿ ನೀರನ್ನ ಕಾಯಿಸಿ ಹಸಿಟ್ಟನ್ನ ಹಾಕಿ ಕಲಿಸ್ಕೊಳ್ತೀನಿ ಫಸ್ಟು. ಆನಂತರ ಇದನ್ನು ಉಂಡೆ ತೊಗೊಂಡು ನನಗೆ ಎಷ್ಟು ದಪ್ಪ ಬೇಕು ಅನಿಸುತ್ತೋ ಅಷ್ಟು ಉಂಡೆನ ತೊಗೊಂಡು ಕೆಳಗೆ ಸ್ವಲ್ಪ ಹಿಟ್ಟು ಉದುರಿಸಿ ಮೇಲೆ ಸ್ವಲ್ಪ ಉದುರಿಸಿ ಅದನ್ನು ಈ ರೀತಿ ತಟ್ತಾ ಇದ್ದೀನಿ. ಎಲ್ಲರೂ ನಾರ್ಮಲಾಗಿ ಇದೇ ಥರ ಮಾಡ್ತಾರೆ ಅನಿಸುತ್ತೆ, ಆದರೆ ಸ್ವಲ್ಪ ಜನ ಕವರ್ ಮೇಲೆ ತಟ್ತಾರೆ ನೀರಲ್ಲೇ ಹಾಕಿ. ಆನಂತರ ಈ ರೀತಿ ಅಗಲ ಆದಮೇಲೆ ಮೇಲ್ಗಡೆ ಸ್ವಲ್ಪ ನೀರನ್ನ ಎತ್ಕೊಂಡು ಈ ರೀತಿ ತೊಟ್ಕೋಬೇಕು.
ಅದೇನು ಹಸಿಟ್ಟಿರುತ್ತಲ್ಲ ಅದು ಒಣಗಿರೋ ಥರ ಆಗಿಬಿಡುತ್ತೆ ಬೆಂದಾಗ. ಹಾಗಾಗಿ ಈ ಥರ ಒಂದು ಸಲ ಮೇಲ್ಗಡೆ ನೀರು ಕೈ ಮಾಡಿಕೊಂಡು ತೊಟ್ಕೊಂಡು ಆನಂತರ ಇದನ್ನ ತಗೊಂಡು ಹಂಚ ಮೇಲೆ ಬೇಯಿಸ್ಕೊಳ್ತೀನಿ. ಇದು ಬೆಂದ ನಂತರ ಅದ್ರ ಮೇಲ್ಗಡೆ ಕೂಡ ಹಸಿಟ್ಟಿರುತ್ತಲ್ಲ ಅದು ಹೋಗಲಿ ಅಂತ ಒಂದು ಸಲ ನೀರನ್ನ ಸವರ್ಕೊಳ್ತೀನಿ. ಅದನ್ನು ಮಗ್ಚಿ ಬೇಯಿಸ್ಕೊಳ್ಳೋಣ ಒಂದ್ಸಲ. ಅದು ನೀಟಾಗಿ ಬೇಯೋ ಥರ ಆ ಕಡೆ ಈ ಕಡೆ ಸೈಡ್ ಬೇಯಿಸ್ಕೊಳ್ಳೋಣ. ಇಲ್ಲಿ ಸೋರೆಕಾಯಿ ಪಲ್ಯ ಮಾಡಿದ್ದೆ, ಅಂದರೆ ಪಂಪ್ಕಿನ್ ಪಲ್ಯನ ಮಾಡಿದ್ದೆ. ಅದ್ರ ವೀಡಿಯೋನ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ಸಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಲಂಚ್ಗೆ ನಾನು ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯನ ಯೂಸ್ ಮಾಡಿಕೊಂಡೆ. ಎಲ್ಲರೂ ಇದನ್ನು ಕುಂಬಳಕಾಯಿ ಅಂತಾರೆ, ನಮ್ಮ ಕಡೆ ಸೋರೆಕಾಯಿ ಅಂತೀವಿ ಪಂಪ್ಕಿನ್ನ. ಹಾಗಾಗಿ ನಾನು ಸೋರೆಕಾಯಿ ಅಂತಲೇ ಹೇಳಿದೆ. ಈಗ ಊಟನ ಮುಗಿಸ್ಕೊಂಡು ನನಗೆ ಸ್ವಲ್ಪ ಕೆಲಸ ಇತ್ತು, ಕುಚ್ಕೊಟ್ಟೋಕ್ಕೆ ಸೀರೆ ಬಂದಿತ್ತು, ಅದನ್ನು ಕೂಡ ಕಟ್ಟಿ ಮುಗಿಸ್ಕೋಬೇಕು. ನಾನು ಊಟನ ಮುಗಿಸ್ಕೊಂಡೆ. ಅಲ್ಲಿ ಟೇಬಲ್ ಮೇಲೆ ರೆಡಿ ಮಾಡ್ಕೋಬೇಕಿತ್ತು. ಬೇಬಿ ಕುಚ್ಚು ಸಿಂಪಲ್ಲಾಗಿ ಕಟ್ಟೋದಕ್ಕೆ ಬಂದಿತ್ತು, ಅದನ್ನು ಈಗ ಕಟ್ಕೋಬೇಕು. ಪಾಪು ಬೇರೆ ಇದ್ಲು, ಅವಳು ಮಲಗು ಅಂದರೆ ಮಲಗ್ತಾ ಇರಲಿಲ್ಲ. 1 ಗಂಟೆ ಅಷ್ಟರಲ್ಲಿ ಅವಳು ಮಲಗಿಬಿಡ್ತಾಳೆ. ಮಲಗಿದ ಮೇಲೆ ನಾನು ಕುಚ್ಚು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆದರೆ ಇವತ್ತು ಅವಳು ಮಲಗಲೇ ಇಲ್ಲ. ಹಾಗಾಗಿ ಅವಳನ್ನು ಕೂರಿಸ್ಕೊಂಡೆ. ಹಿಂಗೋ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಕೂತ್ಕೊಂಡಿದ್ದೆ. ಸೀರೆ ಎಲ್ಲ ಕಿತ್ತಾರೋತಿದ್ಲು, ಆದರೂ ಸುಮ್ಮನೆ ಕೂರಿಸಿ ದಾರ ಎಲ್ಲ ಕೊಟ್ಟು ಆಟಾಡೋಕೆ ಬಿಟ್ಟು ಆನಂತರ ನಾನು ಕುಚ್ಚನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದೇ ರೀತಿ ಡೈಲಿ ರೂಟೀನ್ ಮುಗ್ದೇ ಹೋಗುತ್ತೆ. ಏನಾದರೂ ಒಂದು ಸ್ಯಾರಿ ಆದರೂ ಬಂದೇ ಬರ್ತವೆ ಕುಚ್ಚು ಕಟ್ಟೋದಕ್ಕೆ. ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪು ನೋಡಿಕೊಂಡು ಡೈಲಿ ಹೋಗಿದ್ದೇ ಗೊತ್ತಾಗೋದಿಲ್ಲ, ದಿನಗಳು ಕಳೆದೇ ಹೋಗ್ಬಿಡುತ್ತೆ. ಈ ಸೀರೆನ ಫುಲ್ ಫಿನಿಷ್ ಮಾಡಬೇಕು ನಾನು. ನೆಕ್ಸ್ಟು ನಾನು ಈವ್ನಿಂಗ್ ಹಾಗೆ ಸ್ವಲ್ಪ ವಾಕ್ ಹೋಗಿದ್ದೆ ಅಜ್ಜಿ ಮನೆ ಹತ್ರ. ಅವ್ರದ್ದು ಚಿಕ್ಕ ನಾಯಿ ಮರಿ ತಂದಿದ್ರು, ಅದರದ್ದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ಕ್ಯೂಟಾಗಿತ್ತು. ಅದೇನೋ ಗಾಯ ಬೇರೆ ಮಾಡಿಕೊಂಡಿದೆ, ಅದಕ್ಕೆ ರಾಜ ಅಂತ ಹೆಸರಿಟ್ಟಿದ್ದಾರೆ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ತಿನ್ಕೊಂಡೆ. ಆ್ಯಪಲ್ ಮತ್ತು ಕಿತ್ಳೆಹಣ್ಣು, ಅರ್ಧ ಕಿತ್ಳೆಹಣ್ಣು ಅರ್ಧ ಆ್ಯಪಲ್ ತೊಗೊಂಡಿದ್ದೆ. ಹಾಗೆ ನೈಟ್ ಡಿನ್ನರ್ಗೆ ಸೊಪ್ಪನ್ನ ತಂದಿದ್ರು, ಸೊಪ್ಪು ಮತ್ತು ಕಾಳು ಹಾಕಿ ಹುರ್ಕೊಂಡು ಹಾಗೆ ತಿಂದ್ಕೊಂಡೆ. ಬಾಯ್.